ಪಂಚಮಸಾಲಿ ಮೀಸಲಾತಿಯ ಹೋರಾಟ ತೀವ್ರಗೊಳ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈಗ ಏನು ಸಮುದಾಯದ ನಾಯಕರು ಮುಂದಾಗಿದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಏನು ಅರವಿಂದ್ ಬೆಲ್ಲದವರಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಈ ಒಂದು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತೀನಿ. ಯಾಕಂದರೆ ಉಗ್ರವಾದ ಹೋರಾಟವನ್ನು ಇಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಡೆಸ್ತಾ ಇದ್ದಾರೆ. ಅವರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆಯ್ತಾ ಸಿಎಂ ಇದ್ದಲ್ಲಿ ಬರ್ತೀನಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸಿಎಂ ಅವ್ರ ಕಾರಣಕ್ಕೋಸ್ಕರ ವಿಧಾನಸೌಧಕ್ಕೆ ಬಂದರೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿ ಅದನ್ನ ಹತ್ತಿಕೊಂಡು ಪ್ರಯತ್ನವನ್ನು ವಿಶೇಷವಾಗಪ್ಪ ನಮ್ಮ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ನನ್ನ ಮೇಲೆ ಸಹ ಲಾಠಿ ಚಾರ್ಜ್ ಮಾಡುವಂಥ ದುಷ್ಟಕ್ಕೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಕಾರಣ ಮಾಡ್ತಾ ಇತ್ತು. ನನ್ನ ಜನಾಂಗ ನನ್ನ ರಕ್ಷಣೆ ಮಾಡ್ತು. ಇವತ್ತು ಸಮಾಜ ಶಾಪನ್ನು ಸರ್ಕಾರ ಬಿಡೋದಿಲ್ಲ. ಇಷ್ಟು ಕೆಟ್ಟ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಸರ್ಕಾರ ಅಮಾಯಕರ ಮೇಲೆ ಬಳಕೆ ಮಾಡಿದ್ದಾರೆ. ಇದು ತೊಗಲಕ್ ಸರ್ಕಾರ, ಬ್ರಿಟಿಷ್ ಸರ್ಕಾರ. ಪೊಲೀಸರ ಮೂಲಕ ನಿಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ. ಪೊಲೀಸರ ಮೂಲಕವಾಗಿ ಪ್ರತಿಭಟನೆ ಹತ್ತಿಕ್ಕುವ ಪ್ರಯತ್ನ 15 ದಿವಸ ಮಾಡ್ತಿದ್ರು. ಅದಕ್ಕೆ ಎದುರಲಿಲ್ಲ. ಶಾಂತಿಯುತವಾಗಿ ವಿಧಾನಸೌಧಕ್ಕೆ ಹೋಗಿ ಸನ್ಮಾನ ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಲಿ, ತಮ್ಮ ಸ್ಪಷ್ಟನೆ ಕೊಡಲಿ ಅಂತ ಕೇಳಕ್ಕೆ ಬಂದರೆ ರಸ್ತೆಯಲ್ಲೇ ಬಂಧಿಸಿ ರಸ್ತೆಯಲ್ಲೇ ಲಾಠಿ ಚಾರ್ಜ್ ಮಾಡುವ ಒಂದು ದುಷ್ಕೃತ್ಯವನ್ನು ಸರ್ಕಾರ ಮಾಡಿದ್ದನ್ನು ನಾನು ಖಂಡಿಸ್ತೀನಿ. ಕೂಡಲೇ ಸರ್ಕಾರ ಕ್ಷಮಾಪಣೆ ಕೇಳಬೇಕು. ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ, ವಕೀಲರ ಮೇಲೆ ಇವತ್ತು ಹಲ್ಲೆ ಮಾಡ್ತಿರಪ್ಪ ಅಂತಂದ್ರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯ. ಸಂವಿಧಾನಕ್ಕೆ ಮಾಡತಕ್ಕಂಥ ಅವಮಾನ. ವಕೀಲರ ಮೇಲೆ ಹಲ್ಲೆ ಮಾಡ್ತಿರಪ್ಪ ಅಂತಂದರೆ ನಿಮಗೆ ಕಾನೂನು ಬಗ್ಗೆ ಏನು ಗೌರವ ಇದೆ? ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತೀರಿ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಿ. ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡೋಷ್ಟು ಕೆಳಮಟ್ಟಕ್ಕೆ ಇಳಿದಿರಪ್ಪ ಅಂತಂದರೆ ಈ ದುಷ್ಕೃತ್ಯವನ್ನು ಖಂಡನೆ ಮಾಡ್ತೀವಿ. ನಮಗೇನು 3 ಜನ ಸಚಿವರು ಬಂದು ನಮಗೆ ಅಭಿಪ್ರಾಯವನ್ನು ಕೇಳ್ಕೊಂಡು ಹೋದಿಲ್ಲ. ಅವ್ರಿಗೆ ಏನು ಹೇಳಿದ್ದೇವೆ, ನಾನು ವಿಧಾನಸೌಧಕ್ಕೆ ಬರ್ತೇವೆ, ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಬಂದು ತಮ್ಮ ಅಹವಾಲನ್ನು ಕೇಳಿ ತಮ್ಮ ಸರ್ಕಾರ ಸ್ಪಷ್ಟನೆ ಕೊಡಲಿ, ಒಂದು ಭರವಸೆ ಮೂಡಿಸೋ ಕೆಲಸ ಮಾಡಲಿ ಅಂತ ಹೇಳಿದ ಹೊರತು ನಾವೇನೇ ಕೇಳಿಲ್ಲ. ಇಷ್ಟೆಲ್ಲ ಒಂದು ಸರಳವಾಗಿರ್ತಕ್ಕಂಥ ವಾತಾವರಣವನ್ನು 15 ದಿವಸಗಳ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಅಂದರೆ ಯಾವ ಕಾರಣಕ್ಕೂ ಲಿಂಗಾಯತರ ಹೋರಾಟ ಶಕ್ತಿಯನ್ನು ಕುಂದಿಸಲಿಕ್ಕೆ ಸಾಧ್ಯವಿಲ್ಲ. ಯಾರು ಇಲ್ಲ ಏನು ಮಾಡ್ತೀವಿ ನಾವು CM ಅವರು ವೇದಿಕೆ ಬರ್ರಿ ಅಂದ್ವಿ, ವೇದಿಕೆ ಬರಲ್ಲ ಅಂದ್ರು. ಅದಕ್ಕೆ ನಾವು ಇದ್ದಲ್ಲೇ ಹೋಗ್ತೀವಿ ಅಂದ್ವಿ. ಇದ್ದಲ್ಲೇ ಹೋಗ್ತೀವಿ ಅನ್ನೋದನ್ನು ಈ ರೀತಿಯಾಗಿ ಅಲ್ಲೇ ಮಾಡುವಂತಹ ಲಾಠಿ ಚಾರ್ಜ್ ಮಾಡೋದು ಏಕೃತ್ಯನ ಯಾಕೆ ಮಾಡಬೇಕು? 3 ಜನ ಸಚಿವರು ಬಂದ್ರಲ್ಲ, ಸಚಿವರುಗಳು ಭರವಸೆ ಕೊಡಿಸುವಂಥ ಕೆಲಸ ಬರಲಿಲ್ಲ, ಕೇವಲ ಸೊಲ್ಯೂಷನ್ ಕಂಡುಹಿಡಿಯುವಂಥ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಸ್ವಾಮೀಜಿ ಅಂದ್ರೆ ಅದಕ್ಕೆ ನಮ್ಮ ಅಭಿಪ್ರಾಯ ಹೇಳಿದ್ವಿ, CM ಅವ್ರು ಇಲ್ಲೇ ಬರಲಿ, ಇಲ್ಲಿಕಪ್ಪ ನಾವೇ ವಿಧಾನಸೌಧಕ್ಕೆ ಹೋಗ್ತೀವಿ, ಅಲ್ಲೇ ಬಂದು ನಮ್ಮ ಅಭಿಪ್ರಾಯ ಕೇಳಿದೆ ಅಂತಂದರೆ ಬರ ಸಂದರ್ಭದಲ್ಲಿನೇ ವಕೀಲರ ಮೇಲೆ, ಅಮಾಯಕ ರೈತರ ಮೇಲೆ, ಮಹಿಳೆಯರ ಮೇಲೆ ಅಲ್ಲೇ ಮಾಡ್ತೀರಪ್ಪ ಅಂದರೆ ಇದು ಎಲ್ಲೇ ಒಂದು ಕಡೆ ಬ್ರಿಟಿಷನ ಮತ್ತೊಂದು ಅವತಾರ. ಬ್ರಿಟಿಷರನ್ನ ಸರ್ಕಾರ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಬ್ರಿಟಿಷರ ಎರಡೇ ಅವತಾರವಾಗಿ ಕೆಲಸ ಮಾಡ್ತಾಯಿದೆ. ಈ ದೃಷ್ಟಿಕೋನ ಖಂಡಿಸ್ತೀವಿ. ನಿಮಗೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೂಡಲೇ ಸರ್ಕಾರ ಸಮಾಜ ಕ್ಷಮೆ ಕೇಳಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಆ ಪೊಲೀಸರನ್ನು ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಬೇಕು. ಈ ದುಷ್ಕೃತ್ಯ ಖಂಡಿಸ್ತೀವಿ. ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. 3 ಜನ ಸಚಿವರು ಬಂದು ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳಕ್ಕೆ ಬಂದೆ ಸ್ವಾಮೀಜಿ. ಖಂಡಿತ ನಿರೀಕ್ಷೆ ಮಾಡಿದ್ದಿಲ್ಲ. ಪಂಚಮಸಾಲಿಗಳ ಮತಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರ, ಪಂಚಮಸಾಲಿ ಹೋರಾಟದಿಂದ ಬಂದಿರತಕ್ಕಂಥ ಸರ್ಕಾರ ಇವತ್ತು ಪಂಚಮಸಾಲಿ ಹಿತವನ್ನು ಕಾಪಾಡಿಬಿಟ್ಟು ಪಂಚಮಸಾಲಿ ಹೋರಾಟವನ್ನು ಹತ್ತಿಕೊಂಡು 15 ದಿವಸಗಳ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದರು. ಇವತ್ತು ನಾವು ನಮ್ಮ ಸಮಾಜ ಮುಖಂಡರು ಚರ್ಚೆ ಮಾಡ್ತೇವೆ, ಚರ್ಚೆ ಮಾಡಿ ನಿರ್ಧಾರ ಪ್ರಕಟ ಮಾಡ್ತೇವೆ. ಮುಖ್ಯಮಂತ್ರಿಗಳು ಇದೇ ಸ್ಥಳಕ್ಕೆ ಬರೋವರೆಗೂ ಇಲ್ಲೇ ಕುಂಡುತ್ತೇವೆ, ಇಲ್ಲೇ ಕುಂಡುತ್ತೇವೆ. ನಮ್ಮ ಚರ್ಚೆ ಮಾಡ್ತೀವಿ, ನಾವು ನಿರ್ಧಾರ ಮಾಡಿ ತಿಳಿಸ್ತೇವೆ. ರಾಷ್ಟ್ರೀಯ ಅಧ್ಯಕ್ಷರ ಅಲ್ರಿ ನೋಡ್ರಿ, ಇದು ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ಮಟ್ಟದ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮ. ಹಾಗಾಗಿ ಎಲ್ಲರನ್ನೂ ನಾವು ಮಾಧ್ಯಮ ಮೂಲಕ ಆಮಂತ್ರಣ ಮಾಡೇವಿ. ಯಾರಿಗೆ ನಾವು ಫೋನ್ ಮಾಡಿ ಕರೆಯೋ ಪ್ರಯತ್ನ ಮಾಡಿಲ್ಲ. ಅವ್ರು ಬರಬೇಕಾಗಿತ್ತು, ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕಾಗಿತ್ತು. ಕರಲಿಕ್ಕೆ ಇದನ್ನು ವಸ್ತ ಮಾಡುವಂಥದ್ದ ನಿರಂತರ ಹೋರಾಟ. ಇವರಿಗೆಲ್ಲ ನಾವು ಅರವಿಂದ್ ಬೆಲ್ಲದವರಿಗೆ, ಶಿವಶಂಕರಿಗೆ ಕರೆದಿದ್ವಿ. ಸಮಾಜ ಋಣ ತೀರಿಸ್ಲಿಕ್ಕೆ ಅವ್ರು ಬಂದಾರೆ. ಸಮಾಜ ಋಣ ತೀರಿಸಿ ಅವ್ರು ಬಂದ್ಬಿಟ್ಟು ನಾನು ಮಾಧ್ಯಮ ಮೂಲಕ ಎಲ್ಲ ಹೇಳಿದೇವಲ್ಲ, ಎಲ್ಲರೂ ಬರಬೇಕು. ಬಂದುಬಿಟ್ರೆ ಮುಗಿದು ಹೊತ್ತು, ಬಂದಿಲ್ಲ ಮಾಡಲಂತದ್ದು ವಿನಾಕಾರಣ ಆ ವಿಷಯವನ್ನು ಪ್ರಸ್ತಾಪ ಮಾಡೋದು ಬೇಡ. ಸಮಾಜ ಋಣ ತೀರಿಸಲಿಕ್ಕೆ ಈಗಲೂ ಕಾಲ ಮಿಂಚಲ್ಲ, ಬಂದು ಹೋರಾಟದಲ್ಲಿ ಭಾಗವಹಿಸಿ.
ಸರ್ ಒಂದು ಪಕ್ಷದ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ, ಜಾತ್ಯತೀತ ಪಕ್ಷಾತೀತ ಹೋರಾಟವನ್ನು ಮಾಡ್ತಾ ಇದ್ವಿ, ಪಕ್ಷದ ಅಡಿ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪಕ್ಷ, ರಾಜು ಕಾಗೇರಿ ಯಾವ ಪಕ್ಷ, ಚಂದ್ರಾ ಜಟ್ಟೋಳಿ ಯಾವ ಪಕ್ಷ, ಬಾಬಾ ಸಾಹೇಬ್ ಪಾಟೀಲ್ ಯಾವ ಪಕ್ಷ, ನಂತರದಲ್ಲಿ ಬಂದಿರತಕ್ಕಂಥ ಎ ಬಿ ಪಾಟೀಲ್ ಅವರು ಯಾವ ಪಕ್ಷ, ಈ ರೀತಿಯಾಗಿ ಪಕ್ಷಗಳ ಕಲರ್ ಹಚ್ಚೋ ಪ್ರಯತ್ನ ಮಾಡಬೇಡಿ. ಹಿಂದೆ ನಾವು ಯಡಿಯೂರಪ್ಪನವ್ರ ಸರ್ಕಾರ ಒಮ್ಮೆ ಸರ್ಕಾರದ ಹೋರಾಟ ಮಾಡಿದ್ರು, ಅದೇ ರೀತಿ ಕೆಲವು ಹಚ್ಚೋ ಪ್ರಯತ್ನ ಮಾಡಿದ್ರು. ಇದು ಕಾಮನ್ನು ಆಯಾ ಮುಖ್ಯಮಂತ್ರಿ ಮನವೊಲಿಸಲಿಕ್ಕೆ ಆ ರೀತಿ ಹೇಳಿಕೆ ಕೊಡ್ತಾರೆ, ಅದು ಸರಿಯಲ್ಲ. ಸಮಾಜ ಋಣ ತೀರಿಸಲಿ ಅಂತ ಅವ್ರು ಹೇಳಿಕೆ ಇಚ್ಛೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ನಿರ್ಧಾರ ಪ್ರಕಟ ಮಾಡ್ತೀವಿ. ಇದಿಷ್ಟು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಾತು. ಕಾಶ್ಯಪ್ಪನವರು ಒಬ್ಬರೇ ಹೊರಗಿದ್ದಾರೆ, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವಷ್ಟು ಸಚಿವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆಲ್ಲ ಕೂಡ ಈ ಒಂದು ಹೋರಾಟವನ್ನು ನಡೆಸಿಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.